ನಮಸ್ತೆ ವೀಕ್ಷಕರೇ, ಎಂಕೆ ನ್ಯೂಸ್ 9 ಇನ್ ಕನ್ನಡಕ್ಕೆ ಸ್ವಾಗತ. ಬಾಗಲಕೋಟೆ ವಿವಿ ರದ್ದು ಬೇಡ, ಕೂಡಲ ಸಂಗಮಕ್ಕೆ ಸ್ಥಳಾಂತರ. ಶಾಸಕ ಕಾಶಪ್ಪ ಆಗ್ರಹ. ಜಮಖಂಡಿಯಲ್ಲಿರುವ ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ರದ್ದುಪಡಿಸದೆ ಬಸವಣ್ಣನವರ ಐಕ್ಯ ಸ್ಥಳವಾದ ಕೂಡಲ ಸಂಗಮಕ್ಕೆ ಸ್ಥಳಾಂತರಿಸಬೇಕೆಂದು ಶಾಸಕ ವಿಜಯಾನಂದ ಕಶ್ಯಪ್ ಅವರು ಆಗ್ರಹಿಸಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿದ ಅವರು, ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದಲ್ಲಿರುವ 500 ಎಕರೆ ಜಮೀನಿನಲ್ಲಿ ವಿವಿಗೆ ಶಾಶ್ವತ ಜಾಗ ಕಲ್ಪಿಸಿಕೊಡಬೇಕೆಂದು ತಿಳಿಸಿದ್ದಾರೆ. ವಿವಿ ರದ್ದುಗೊಳಿಸಬಾರದೆಂದು ಆಗ್ರಹಿಸಿದ್ದಾರೆ. ಜಿಲ್ಲೆ ಜಮಖಂಡಿಯಲ್ಲಿ ವಿಶ್ವವಿದ್ಯಾಲಯನ ಬಾಗಲಕೋಟೆ ವಿಶ್ವವಿದ್ಯಾಲಯ ಅಂತೇಳಿ ತೆರೀಬೇಕು ಅಂತೇಳಿ ಪ್ರಾರಂಭಿಸಿದರು. ಆದರೆ ಅಲ್ಲಿ ಏನಾಗಿದೆ, ಸ್ಥಳದ ಕೊರತೆ ಇದೆ ಮಾನ್ಯ ಅಧ್ಯಕ್ಷ. ಅಲ್ಲಿ ಸರ್ಕಾರಿಯ ಯಾವುದೇ ಸ್ಥಳ ಇಲ್ಲ. ಆ ತೊಂದರೆಯಿಂದ ಅಲ್ಲಿ ಅದನ್ನು ರದ್ದು ಮಾಡಬೇಕು ಅನ್ನೋ ಸ್ಥಿತಿಗತಿಗೆ ಹೋಗಿದೆ ಅನ್ನೋದು ನನಗೆ ಗಮನಕ್ಕೆ ಬಂದಿದೆ. ಅದು ಮಾಡ್ತಾರೋ ಬಿಡ್ತಾರೋ ಆ ಸಚಿವರಿಗೆ ಗೊತ್ತು ಮಾನ್ಯ ಅಧ್ಯಕ್ಷರೇ. ನಾನು ಆದ ಕಾರಣ ಕೂಡಲ ಸಂಗಮ ನನ್ನ ಮತಕ್ಷೇತ್ರ, ಪವಿತ್ರವಾದ ಜಗಜ್ಯೋತಿ ಅಣ್ಣ ಬಸವಣ್ಣನವರ ಒಂದು ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ. ಅಲ್ಲಿ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಗೆ ಪ್ರಾಧಿಕಾರ ಕೂಡ ಇದೆ. ಅಲ್ಲಿ ಸುಮಾರು 500 ಎಕರೆಗಿಂತ ಹೆಚ್ಚು ಭೂಮಿಯನ್ನು ಆ ಪ್ರಾಧಿಕಾರ ಹೊಂದಿದೆ. ಅಲ್ಲಿ ಈಗಾಗಲೇ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಏನು ಬಸವ ಅಂತಾರಾಷ್ಟ್ರೀಯ ಕೇಂದ್ರವನ್ನು, ಶರಣ ಗ್ರಾಮವನ್ನು ಮಾಡೋದಕ್ಕೆ ಈಗಾಗಲೇ 139 ಕೋಟಿ ಕೊಟ್ಟಿದ್ದಾರೆ. ಇನ್ನೂ ಜಾಗ ಮಿಕ್ಕುತ್ತೆ. 500 ಎಕರೆ ಭೂಮಿ ಇದೆ. ಅದನ್ನು ಬಾಗಲಕೋಟೆ ಮತ್ತು ಜಿಲ್ಲೆಯಲ್ಲೇ ಇರುವಂಥದ್ದು. ಆ ಕೂಡಲ ಸಂಗಮಕ್ಕೆ ಆ ಜಾಗದಲ್ಲಿ ಅದನ್ನ ಸ್ಥಳಾಂತರ ಮಾಡಿ ಪ್ರಾರಂಭ ಮಾಡಿದರೆ ನಮ್ಮ ಜಿಲ್ಲೆಗೂ ಕೂಡ ಒಂದು ವಿಶ್ವವಿದ್ಯಾಲಯನ ಅಖಂಡ ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಎರಡಕ್ಕೂ ಕೂಡ ಅನುಕೂಲ ಆಗುತ್ತೆ. ಆ ವಿಶ್ವವಿದ್ಯಾಲಯನ ಯಾವುದೇ ಕಾರಣಕ್ಕೂ ಅದನ್ನು ರದ್ದುಪಡಿಸಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆ ನಾವು ಅವರ ಹತ್ರ ಮನವಿ ಕೂಡ ಮಾಡ್ಕೊಂಡಿದ್ದೀವಿ. ನಾನು ತಮ್ಮ ಮುಖಾಂತರ ಉನ್ನತ ಸಚಿವರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಅದು ಸ್ಥಳಾಂತರ ಮಾಡಿ. ಯಾಕಂದ್ರೆ ನಮ್ಮ ಸರ್ಕಾರವೇ ಇವತ್ತು ವಿಶ್ವಗುರು ಸಾಂಸ್ಕೃತಿಕ ನಾಯಕ ಅಂತೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಆ ಸಾಂಸ್ಕೃತಿಕ ನಾಯಕ ಅನ್ನೋದಕ್ಕೆ ಒಂದು ಅರ್ಥ ಆಗುತ್ತೆ. ಆ ವಿಶ್ವವಿದ್ಯಾಲಯನ ಇವತ್ತು ನಮ್ಮ ಕೂಡಲ ಸಂಘದಲ್ಲಿ ವರದಿ ಮಂಜುನಾಥ್, ಎಂಕೆ ನ್ಯೂಸ್ 9 ಇನ್ ಕನ್ನಡ.